ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಬಿರಾದಾರ್ ಟ್ಯುಟೋರಿಯಲ್ಸ್ ಹಾಗೂ ನಂದಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಿಕ್ಷಕ ರಮೇಶ್ ಬಿರಾದಾರ್ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಅಭಿಮಾನದಿಂದ ಸನ್ಮಾನಿಸಿ ಗೌರವಿಸಿದರು. ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಂಘದ ವತಿಯಿಂದ ನಗರದ ಲಾಹೋಟಿ ಮಂಗಲ ಕಾರ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ಶಿಕ್ಷಕ ರಮೇಶ್ ಬಿರಾದಾರ್ ಅವರ ಗುರುವಂದನಾ ಸಮಾರಂಭವನ್ನು ಅಭಿನವ ಮಹಂತ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಗುರು ಅಂದ್ರೆ ಯಾರಿಗಂತಾರೆ? ಬಹಳ ಸುಂದರವಾಗಿರುವಂತ ಸುಭಾಷಿತಕಾರರ ಒಂದು ಮಾತು ಹೇಳ್ತಾರೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಯ ಶಲಾಕಯ ಚಕ್ಷುರುಂ ಮೇನಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಂದ್ರೆ ಯಾರಿಗಂತಾರ ಅಂತಂದ್ರೆ, ಬಹುಶಃ ಜೀವನದೊಳಗ ಯಾವ ವ್ಯಕ್ತಿ, ಯಾವ ಪ್ರಜೆ, ಯಾವ ಶಿಷ್ಯ ಕತ್ತಲದ ಕೋಣೆ ಒಳಗೆ ಅಡಗಿರ್ತಾನೆ ಅಂದ್ರೆ ಅಜ್ಞಾನದ ಕೋಣೆ ಒಳಗೆ ಅಡಗಿರ್ತಾನೆ, ಅಂಥ ಶಿಷ್ಯನನ್ನ, ಅಂಥ ಪ್ರಜೆಯನ್ನ ಬೆಳಕಿನ ಕಡೆ, ಜ್ಞಾನದ ಕಡೆ ಯಾರು ಕರ್ಕೊಂಡು ಬರ್ತಾರೆ ಅವರೇ ನಿಜವಾದ ಗುರು ಅಂತ ತಿಳ್ಕೊಂಡು ಸುಭಾಷಿತಕಾರರು ಹೇಳ್ತಾರೆ. ಅವ್ರು ಯಾರು ಅಂದ್ರೆ ರಮೇಶ್ ಸರ್ ಅವರು. ಬಹುಶಃ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಕಾರಣ ಇಷ್ಟೇನು ಅಂದ್ರೆ, ನಮ್ಮ ಭಾರತ ದೇಶ ಗುರು ಪರಂಪರೆಯನ್ನು ನಡೆಸ್ಕೊಂಡು ಬರುವಂಥ ದೇಶ. ನಿಮ್ಮೆಲ್ಲರಿಗೆ ಗೊತ್ತಿರಲಿ, ದ್ರೋಣಾಚಾರ್ಯರ ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಏಕಲವ್ಯನ ಕಥೆಯನ್ನು ನಾವೆಲ್ಲರೂ ಕೂಡ ಚಿಕ್ಕವರಿರಬೇಕಾದ್ರೂ ಓದಿದ್ದೇವೆ. ಬಹುಶಃ ದ್ರೋಣಾಚಾರ್ಯರ ಹತ್ರ ಏಕಲವ್ಯ ಹೋಗಿ ಕೇಳ್ತಾನಂತ, ನನಗೂ ಕೂಡ ಬಿಲ್ವಿದ್ಯೆಯನ್ನು ಕಲಿಸ್ರಿ ಅಂದಾಗ ದ್ರೋಣಾಚಾರ್ಯರು ಹೇಳ್ತಾರಂತ, ಇಲ್ಲಪ್ಪ ನಾನು ಕೇವಲ ರಾಜರ ಮಕ್ಕಳಿಗೆ ಮಾತ್ರ ಬಿಲ್ವಿದ್ಯೆಯನ್ನು ಕಲಿಸ್ತೀನಿ, ನಿಮ್ಮಂಥವರಿಗೆ ಕಲಿಸೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಹತ್ರ ನಂದು ಅಗ್ರಿಮೆಂಟ್ ಆಗಿದೆ, ಅವ್ರ ಹತ್ರ ಅಗ್ರಿಮೆಂಟ್ ಆಗ್ಯದ, ಹಾಗಾಗಿ ಎಲ್ಲೂ ಕೂಡ ಹೇಳ್ಕೊಡ್ಬಾರ್ದತ್ತು ನನ್ನ ಕಡೆಯಿಂದ ಮಾತು ತಗೊಂಡಾರ ಅಂತಂದಾಗ ಏಕಲವ್ಯ ತುಂಬ ಮನಸ್ಸು ನೊಂದ್ಕೊಂಡು ಗುರುಗಳು ಕೂಡ ಹಿಂಗೆ ವ್ಯತ್ಯಾಸ ಮಾಡಿದ್ರೆ ಹೆಂಗೆ ತಿಳ್ಕೊಂಡು ಮತ್ತು ಗುರುಗಳಿಗೆ ಕೇಳ್ತಾನವ ದ್ರೋಣಾಚಾರ್ಯರಿಗೆ, ಗುರುಗಳೇ ನೀವು ಬಿಟ್ಟರೆ ನನಗೆ ಗತಿ ಯಾರು ಇಲ್ಲ, ಹೆಂಗಾದ್ರೂ ಮಾಡಿ ಆಶೀರ್ವಾದ ಮಾಡ್ರಿ ಅಂದಾಗ ದ್ರೋಣಾಚಾರ್ಯರು ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರೆ. ಏನು ಅಂದರೆ, ನೋಡಪ್ಪ ಅವ್ರಿಗೆ ಮಾತು ಕೊಟ್ಟಿನಿ, ಮಾತಿನಂಗೆ ತಪ್ಪು ನಡ್ಕೊಂಡು ಅಂದ್ರೆ ನಾ ಗುರು ಆಗೋದಿಲ್ಲ, ಈಗ ನಿನ್ನ ತಲೆ ಮೇಲೆ ನಾನು ಹಸ್ತವನ್ನು ಇಡ್ತೀನಿ, ಆಶೀರ್ವಾದವನ್ನು ಮಾಡ್ತೀನಿ, ಏನೂ ಮಾಡಬೇಡ, ನನ್ನ ಮೇಲೆ ಶ್ರದ್ಧಾ ಇಟ್ಟು ಏನು ಕಲಿ ಅದೆಲ್ಲವೂ ಕೂಡ ನಿನಗೆ ಲಭಿಸ್ತದೆ ಅಂತಂದಾಗ ಆಗಲಿ ಅಂತ ತಿಳ್ಕೊಂಡು ಏಕಲವ್ಯ ಕಾಡಿಗೆ ಹೋದ, ಮಣ್ಣು ತಗೊಂಡ, ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡ್ದ. ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ದಿನನಿತ್ಯನೂ ಕೂಡ ಪೂಜಾ ಮಾಡಿ ಬಿಲ್ವಿದ್ಯೆಯನ್ನು ಕಲಿಯಕ್ಕೆ ಪ್ರಾರಂಭ ಮಾಡಿ ಅಖಂಡ ಭಾರತ ದೇಶದೊಳಗೆ ಅವನಂಗೆ ಯಾರೂ ಕೂಡ ಬಿಲ್ವಿದ್ಯೆಯನ್ನು ಆಡೋದೇ ಕಲೀಲಿಲ್ಲ, ಅಷ್ಟು ಅದ್ಭುತವಾಗಿ ಕಲಿತ. ಯಾಕಿದನ್ನು ಹೇಳಿದೆ ಅಂತಂದ್ರೆ, ಗುರುವಿನ ಅಂತಃಕರಣದ ದೃಷ್ಟಿ ಒಂದು ಸಾರಿ ನಿಮ್ಮ ಮೇಲೆ ಬಿತ್ತಂದ್ರೆ ಸಾಕು, ಜೀವನದೊಳಗೆ ಎಲ್ಲ ಸಾಧನೆನೂ ಕೂಡ ನೀವು ಸಾಧಿಸಬಹುದು. ಅದರೊಳಗೆ ಸಮಾರಂಭದಲ್ಲಿ ಶಿಕ್ಷಕ ರಮೇಶ್ ಬಿರಾದಾರ್ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ಹಳೆಯ ವಿದ್ಯಾರ್ಥಿಗಳ ಸಂಘದ ಮುಖಂಡೆ ಮಾಲಾ ಕಣ್ಣಿಯವರು, ನಮ್ಮ ಗುರುಗಳಾದ ರಮೇಶ್ ಬಿರಾದಾರ್ ಅವರು ಕಳೆದ ಹಲವು ವರ್ಷಗಳಿಂದ ಶೈಕ್ಷಣಿಕ ಸೇವೆಯನ್ನ ಸಲ್ಲಿಸಿದ್ದು ಈವರೆಗೂ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಅಂತಹ ಮಹಾನ್ ಶಿಕ್ಷಕ ಸಿಕ್ಕಿರುವುದು ನಮ್ಮೆಲ್ಲರ ಪುಣ್ಯ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 20 ವರ್ಷಗಳ ಹಿಂದೆ ಅವರು ಕ್ಲಾಸ್ ಪ್ರಾರಂಭ ಮಾಡಿದ್ರು. ಸರ್ ಮನಸ್ಸು ಮಾಡಿದ್ರ
ಸರ್ ಏನಾರ ಮನಸ್ಸು ಮಾಡಿದ್ರೆ ಇವತ್ತು ಒಂದು 7 ಶಾಲೆಯಲ್ಲಿ ಸರ್ ಶಿಕ್ಷಕರಾಗಿ ಕೆಲಸ ಮಾಡಬಹುದಾಗಿತ್ತು. ಆದ್ರೆ ನಮ್ಮ ಸರ್ ಅವ್ರು ಏನ್ ಮಾಡಿದ್ರು ಗೊತ್ತಾ? ನಮ್ಮ ಸರ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಹ ಶಿಕ್ಷಕರಿಗೆ, ಸಹಪಾಠಿಗಳಿಗೆ ಅವರ ಒಂದು ಆಸೆಯನ್ನು ತ್ಯಜಿಸಿ, ಅವರ ಎಲ್ಲ ಒಂದು ಏಳಿಗೆಯನ್ನು ತ್ಯಜಿಸಿ, ಜೊತೆಗಿದ್ದವರನ್ನು ಬೇರೆ ಬೇರೆ ಏಡೆಡ್ ಸ್ಕೂಲ್ಗಳಲ್ಲಿ ಸೇರಿಸಿರುವಂತ ಕೀರ್ತಿ ನಮ್ಮ ರಮೇಶ್ ಬಿರಾದರ್ ಸರ್ ಅವರಿಗೆ ಬರ್ತದ. ಇದರ ಪಟ್ಟಿಗೆ ರಮೇಶ್ ಬಿರಾದರ್ ಸರ್ ಅಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ಬಹಳಷ್ಟು ಇತಿಹಾಸದ ವ್ಯಕ್ತಿ. ಯಾವುದೇ ರೀತಿ ಅವರ ಬಗ್ಗೆ ಒಂದು ಇಲ್ಲಸಲ್ಲದ ಮಾತುಗಳಿಲ್ಲ, ಬಹಳ ಪರಿಪೂರ್ಣವಾದಂತ ವ್ಯಕ್ತಿ. ಸರ್ ಅವ್ರು ಮಾತನಾಡಿದ್ರೆ ಅವರ ಸ್ಕೂಲ್ ಕೂಡ ಅವರು ಎಡೆಡ್ಗೆ ಅವರೇ ಮಾಡಿಸ್ಬೇಕಾಗಿತ್ತು. ಆದ್ರೆ ಕಲಬುರಗಿ ಎಲ್ಲಾ ಕ್ಷೇತ್ರ ಮೇಲೆ ಕಾಂಪಿಟೇಷನ್ ಎಲ್ಲ ಕಡೆ ಇರ್ತವೆ. ಅದು ಸಾಮಾಜಿಕ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಯಾವುದೇ ಇರಲಿ, ಶಿಕ್ಷಣ ಕ್ಷೇತ್ರ ಕೂಡ ಅದಕ್ಕೆ ಹೊರತುಪಡಿಸಿದ್ದಲ್ಲ. ಆದರೆ ನಮ್ಮ ರಮೇಶ್ ಸರ್ ಅವರು ಯಾರೊಂದಿಗೂ ಕೂಡ ಕಾಂಪಿಟೇಷನ್ ಮಾಡಲಾರದೆ ನಮ್ಮ ಕಲಬುರಗಿ ನಗರದಲ್ಲಿ ಇರುವಂತಹ ಬಹುತೇಕ ಶಾಲೆಗಳಿಗೆ ಹಿಂದೆ ನಿಂತು ಅವರಿಗೆ ಬೇಕಾದಂತ ಎಲ್ಲ ಸಲಹೆ ಮಾರ್ಗದರ್ಶನ ಕೊಟ್ಟು ಇವತ್ತು ಅದೆಷ್ಟೋ ಏಡೆಡ್ ಸ್ಕೂಲ್ಗಳಿಗೆ ಕಾರಣವಾಗಿದ್ದು ನಮ್ಮ ರಮೇಶ್ ಬಿರಾದರ್ ಸರ್ ಅವರು. ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕೆಲ್ಲ ವಿಟ್ನೆಸ್ ನೀವಿದ್ದೀರಿ, ಇವತ್ತಿನ ದಿವಸ ಸಾಕ್ಷಿ ನೀವಿದ್ದೀರಿ. ಯಾಕಂದ್ರೆ ಸರ್ ಅವರು ಏನು ಅವ್ರು ಹಿರಿಯಪ್ಪ ಗಾಡಿ ಚಾಲು ಮಾಡಿ ಅವ್ರ ಮನೆಗೆ ಹೋಗತ್ತನ ಅವ್ರ ಅಬ್ಸರ್ವೇಷನ್ ನಾವು ಮಾಡ್ತಿದ್ವಿ, ಎಲ್ಲರೂ ಕೂಡ ಅವರನ್ನು ಗಮನಿಸ್ತಿದ್ವಿ. ಸೊ ಅವ್ರು ಅಂತ ಒಂದು ವ್ಯಕ್ತಿತ್ವ ಉಳ್ಳವರು, ಯಾವಾಗಲೂ ಕೂಡ ಸಾಮಾಜಿಕ ಕಳಕಳಿ ಉಳ್ಳವರು. ಅವರ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಕೂಡ ಮಾತುಗಳು ಕಡಿಮೆ ಆಗ್ತವೆ ಅಂತ ನನಗನ್ನಿಸ್ತದ. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ರಮೇಶ್ ಬಿರಾದರ್ ಅವರು, ನನ್ನ ಬಳಿ ಟ್ಯೂಷನ್ಗೆ ಬಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯ ಕಟ್ಟಿಕೊಡುವುದು ನಮ್ಮ ಕರ್ತವ್ಯ. ನನ್ನ ಸೇವೆಯನ್ನು ಮೆಚ್ಚಿ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಮಾಡಿರುವುದು ಖುಷಿ ಕೊಟ್ಟಿದೆ ಎಂದರು. ಸರ್ ಭಾಳ ಫ್ರೀಯಾಗಿ ದಾನಿಗಳ ಥರ ಶಿಕ್ಷಣ ಕೊಟ್ಟರು ಅಂತ ಹೇಳಿದ್ರಿ. ಆ ಒಂದು ಮನೋಭಾವನೆ ಬರ್ಲಿಕ್ಕೆ ನಾನು ಸ್ವಲ್ಪ ಕಾರಣ ಇರ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ 1 to 4th ರೇವಗಿ ಗ್ರಾಮ ಕಮಲಾಪುರ ತಾಲೂಕದಲ್ಲಿ ಜನಿಸಿ ಅಲ್ಲಿ 1 to 4th ಪ್ರೈಮರಿ ಸ್ಕೂಲನ್ನು, ಪ್ರೀ ಪ್ರೈಮರಿ ಸ್ಕೂಲನ್ನು ಕಂಪ್ಲೀಟ್ ಮಾಡಿ 5ನೇ ತರಗತಿಗೆ ಕಲಬುರಗಿಗೆ ಬಂದು ನಗರೇಶ್ವರ ಶಾಲೆಯಲ್ಲಿ ನಾನು ಅಡ್ಮಿಷನ್ ತಗೊಂಡೆ. ಆಗ ನನಗೆ ಮನೆಯಲ್ಲಿ ಇರ್ಲಿಕ್ಕ ಆಸ್ಪದ ಮಾಡಿಕೊಟ್ಟಂತ ನನ್ನ ಸೋದರ ಮಾವಂದಿರು ಇಲ್ಲಿ ಬಂದಿರಬಹುದು, ಬಸವರಾಜ್ ಜನಕಟ್ಟಿ ಮತ್ತು ಶಂಕರ್ ಜನಕಟ್ಟಿ ಅಂತ. ಅವರು ನಾನು ತಂದೆ ತಾಯಿಗಳಿಗೆ ಬಿಟ್ಟು ಇಲ್ಲಿ ಗುಲ್ಬರ್ಗ ಬಂದಿರಂತ ತೋರಿಸ್ಕೊಟ್ಟಂಥ ವ್ಯಕ್ತಿಗಳಲ್ಲ. ಯಾಕಂದ್ರೆ ಅವರು ನನಗೆ ನೋಡ್ಕೊಂಡಂಥ ರೀತಿ ತಂದೆ ತಾಯಿಗಳ ಥರ ನೋಡ್ಕೊಂಡಿದ್ದಾರೆ. ಅದೇ ರೀತಿ ಅವರಲ್ಲಿ ಎಲ್ಲಿ ಇದ್ರು ಅವರಂದ್ರೆ ರಾಜಶೇಖರ ಪೆದ್ದಿಯವರ ಮನೆಯಲ್ಲಿ ಅವ್ರ ಬಾಡಿಗೆಗಿದ್ರು. ಅವ್ರು ಹೆಂಗಿದ್ರು ಅಂದ್ರೆ ಅದು ಇವತ್ತ ಯಾವೊಬ್ಬ ವ್ಯಕ್ತಿನೂ ಇರ್ಲಿಕ್ಕಿಲ್ಲನೋ ಅಂತ ಅನ್ನಿಸ್ತದೆ. ಶಶಿಕಲಾ ಪೆದ್ದಿ ಮತ್ತು ರಾಜಶೇಖರ ಪೆದ್ದಿ ಅವರು ನನಗನ್ನಿಸ್ತದ ಆ ದೇವರಿಗಿಂತ ಮಿಗಿಲಾಗ ಆದದ್ರ ಅಂಥ ವ್ಯಕ್ತಿಗಳಾರ ಅಂತ. ಯಾಕಂದ್ರೆ ನಾನು ನಮ್ಮ ಮಾಮರ ಮನೆಯಲ್ಲಿ ಇದ್ದಾಗ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಓದ್ತಿದ್ದಾಗ ನಮ್ಮ ಊರಿಂದ ಬುತ್ತಿ ಬರ್ತಿತ್ತು. ಬರೋಂಥ ಸಂದರ್ಭದಲ್ಲಿ ಅಂದರೆ ಇವರು ಸ್ವಲ್ಪ ಹೈಸ್ಕೂಲಲ್ಲಿ ಓದಂಥ ಸಂದರ್ಭದಲ್ಲಿ ನಮಗೆ ಒಂದು ದಿವಸ ಬುತ್ತಿ ಬರಲಿಲ್ಲ ಅಂದ್ರೆ ಶಶಿಕಲಾ ಅಕ್ಕವ್ರಂತೆ ನಾವು ಹೇಳ್ತಿದ್ದೀವಿ. ಅವರು ಶಶಿಕಲಾ ಪೆದ್ದಿಯವರು ನಮಗೆ ಅವತ್ತು ನಾವು ಉಪವಾಸ ಇರ್ತಿರ್ಲಿಲ್ಲ. ಹುಡುಗರಿಗೆ ಊಟ ಬಂದಿಲ್ಲ ಅಂತ ತಿಳ್ಕೊಂಡ್ರೆ ಬಿಸಿ ಊಟ ನಮಗೆ ರೆಡಿ ಇರ್ತಿತ್ತು. ಅಂತ ಒಂದು ಸಂಸ್ಕಾರ ನಾವು. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ರಾಚೋಟೇಶ್ವರ ಹಿರೇಮಠದ ಚಂದ್ರಗುಡ್ಡ ಶಿವಾಚಾರ್ಯ ವಹಿಸಿಕೊಂಡಿದ್ದರು. ಹಳೆ ವಿದ್ಯಾರ್ಥಿಗಳ ಸಂಘದ ರಾಕೇಶ್ ಸಳ್ಳಗಿ, ಬಸವರಾಜ್, ಶಿವಕುಮಾರ್ ಮಠಪತಿ, ಸುನಿಲ್ ಕುಮಾರ್, ರುದ್ರಮುನಿ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.